ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ 2 ತಿಂಗಳಿನಿಂದ ಗೃಹಲಕ್ಷ್ಮಿ 2000 ಹಣ ಬಂದಿಲ್ಲ. ಕೆಲ ಹೆಣ್ಣು ಮಕ್ಕಳು ಬಾಗಿಲಲ್ಲಿ ನಿಂತುಕೊಂಡು ಬಾಯಿ ಬಡ್ಕೋತಿದ್ದಾರೆ. ಇನ್ನು ಕೆಲ ಮಹಿಳೆಯರು ಪಾಪ ಎಲ್ಲೋಯ್ತು ಸರ್ಕಾರ ಕೊಡೋ 2000 ಹಣ ಅಂತ ಯೋಚನೆ ಮಾಡ್ತಿದ್ದಾರೆ. ಗೃಹಲಕ್ಷ್ಮಿಯರ 5,000 ಕೋಟಿ ಎಲ್ಲೋಯ್ತು? ರಾಜ್ಯದ ಗೃಹಲಕ್ಷ್ಮಿಯರಿಗೆ ಸಿಗದ ಧನಲಕ್ಷ್ಮಿ ಫೆಬ್ರವರಿ ಮಾರ್ಚ್ನಲ್ಲಿ ಯಾರ ಖಾತೆಗೂ ಬಿದ್ದಿಲ್ವಂತೆ ಕಾಸು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಗಂಭೀರ ಆರೋಪ. ರಾಜ್ಯದ 10 ಜಿಲ್ಲೆಗಳಲ್ಲಿನ ಮಾಹಿತಿ ತರಿಸಿಕೊಂಡ ಪ್ರತಿಪಕ್ಷ. ಕಾಂಗ್ರೆಸ್ ಬಿಜೆಪಿ ನಡುವೆ ಮತ್ತೆ ಗೃಹಲಕ್ಷ್ಮಿ ಗುದ್ದಾಟ ಶುರುವಾಗಿದೆ. ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಂದಿಲ್ಲ ಎಂದ ಬಿಜೆಪಿ ಇವತ್ತು ಸರ್ಕಾರದ ವಿರುದ್ಧ ಕಿಡಿಕಾರ್ತಿದೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ನೀಡಿಲ್ಲವೆಂದು ಗಂಭೀರ ಆರೋಪ. 2 ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲೋಯ್ತು ಎಂದು ಪ್ರತಿಪಕ್ಷ ಆರೋಪ. ಇಂದು ಸದನದಲ್ಲಿ ಸದ್ದು ಮಾಡಲಿದೆಯಾ ಗ್ಯಾರಂಟಿ ಯೋಜನೆ? ಸದ್ದು ಮಾಡಬೇಕು, ಸರ್ಕಾರದ ಗಮನ ಸೆಳೆಯಬೇಕು, ಸರ್ಕಾರವನ್ನು ಕಟ್ಟಿ ಹಾಕಬೇಕು. ನಮ್ಮಲ್ಲಿನ ವಿರೋಧ ಪಕ್ಷವೂ ಕೂಡ ಅತ್ಯಂತ ದುರ್ಬಲ. ರಾಜ್ಯದ ಜನರ ವಿರುದ್ಧ ನಡೆಯುತ್ತಿರುವ ಅತ್ಯಂತ ಅಮಾನುಷ ದೌರ್ಜನ್ಯ ಅಲ್ವಾ ಇದು? ನೀರು ಸೇದೋ ತಾಕತ್ತು ದಮ್ಮು ಇದ್ರೆ ಮಾತ್ರ ರಾಟೆಗೆ ಹಗ್ಗ ಹಾಕಬೇಕು. ನಿಮಗೆ ನೀರು ಸೇದೋ ತಾಕತ್ತೇ ಇಲ್ಲ, ರಾಟೆಗೆ ಹಗ್ಗ ಹಾಕಿದ್ದೀರಿ. ಚುನಾವಣೆಗೂ ಮುನ್ನ ಸ್ಟೇಜ್ನಲ್ಲಿ ನಿಂತ್ಕೊಂಡು ಹಳ್ಳಿ ಗಳ್ಳಿಗೂ ಕೂಡ ನೀವು ಹೋಗಿ ಹೇಳಿದ್ದೇನು, ನಿಮ್ಮ ಖಾತೆಗೆ 2,000 ರೂಪಾಯಿ ಹಣ. ಬೆವರು ಸುರಿಸೋದು ಬೇಡ, ಗದ್ದೆಗೆ ಇಳಿಯೋದು ಬೇಡ, ನಿಮ್ಮ ಖಾತೆಗೆ ಬಂದು ಬೀಳುತ್ತೆ. ಈಗ ಬರ್ತಿದೆಯಾ? ನಿರಂತರ 2 ತಿಂಗಳಿನಿಂದ ಗಂಡಸರನ್ನ ಸೋಮಾರಿ ಮಾಡಿದ್ರಿ. ಮನೆಯ ಯಜಮಾನತಿ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳಿ ಅವರಿಗೆ ಆಸೆ ಹುಟ್ಟಿಸಿ, ಇಲ್ಲಿನ ಮತದಾರರ ತಪ್ಪು ಅಂತ ಹೇಳ್ತಿಲ್ಲ, ಚುನಾಯಿತ ಜನಪ್ರತಿನಿಧಿಗಳ ತಪ್ಪು. ಅವರ ಖಾಲಿ ಇದ್ದ ತಲೆಗೆ ಬಣ್ಣ ಬಣ್ಣದ ಕಲ್ಪನೆಯನ್ನು ತುಂಬಿದ್ ನೀವು. 2,000 ಯೋಚನೆನೇ ಇಲ್ಲದಂತಹ ಮಹಿಳೆಯರ ತಲೆಗಳಿಗೆ ಯೋಚನೆ ತುಂಬಿದ್ದೀರಿ. ಏನೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು ನಮ್ಮ ಜನ. ತಿಂಗಳಿಗೆ 2,000 ಕೊಡ್ತೀವಿ ಅಂತ ಹೇಳಿ ಹೇಳ್ಕೊಂಡು ಆರಂಭದಲ್ಲಿ ವಿಶ್ವಾಸ ಗಿಟ್ಟಿಸಿಕೊಳ್ಳೋದಕ್ಕೆ 2 ತಿಂಗಳು ಹಾಕ್ಕೊಂಡ್ರಿ. ಪಾಪ ಅವರು ಕೂಡ ಬ್ಯಾಂಕಿಗೆ ಹೋಗಿ ಡ್ರಾ ಮಾಡ್ಕೊಂಡು ತಂದ್ರು. ಅದಾದ ನಂತರದ ಕಥೆಗಳೇನು? ಮಾರ್ಚ್ನಲ್ಲಿ ಬಂದಿಲ್ಲ, ಏಪ್ರಿಲ್ನಲ್ಲಿ ಬಂದಿಲ್ಲ, ಜೂನ್ನಲ್ಲಿ ಬಂದಿಲ್ಲ, ಆಗಸ್ಟ್ನಲ್ಲಿ ಬಂದಿಲ್ಲ, ಎಲ್ಲ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳ್ತೀರಿ. ಆ ಒಟ್ಟಿಗೆ ಹಾಕೋದು ಯಾವಾಗ ಅನ್ನೋದನ್ನ ಹೇಳಲ್ಲ ನೀವು. 2025ರಲ್ಲೇ ಹಾಕ್ತಿರೋ ಅಥವಾ 2028ರಲ್ಲಿ ಹಾಕ್ತೀರಿ. ಇಸ್ವಿ ಹೇಳಲ್ಲ, ಬಾಯಿ ತಪ್ಪಿನೂ ಇಸವಿ ಹೇಳಲ್ಲ. ಹಾಕ್ತೀವಿ ಅನ್ನೋ ಒಂದು ಉತ್ತರ ಬರುತ್ತೆ. ಯಾವ ತಿಂಗಳು ಅನ್ನೋದು ಹೇಳಲ್ಲ. ಕೆಲವೊಮ್ಮೆ ಹಾಕ್ತೀವಿ, ಯಾವುದು ಬಾಕಿ ಇಟ್ಕೊಳ್ಳಲ್ಲ, ಎಲ್ಲ ಹಾಕ್ತೀವಿ. ಯಾವಾಗ? ನಿಮ್ಮನ್ನ ನಂಬಿ ಕೂತ ಬಡವರ್ಗ ಏನಂತ ಅರ್ಥ ಮಾಡ್ಕೋಬೇಕು? 2028ಕ್ಕೆ ಪೋಲಿಂಗ್ ಬೂತ್ನಲ್ಲಿ ಉತ್ತರ ಕೊಡಬೇಕಾ, ಅಥವಾ ಮಾರ್ಚ್ನಲ್ಲಿ ನಡೆಯುವಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ನಲ್ಲಿ ಬೆಂಗಳೂರು ಜನ ನಿಮಗೆ ಉತ್ತರ ಕೊಡಬೇಕಾ? ಆಯ್ಕೆ ನಿಮ್ಮದು. ಜನವಿರೋಧಿ ಅಂತ ಯಾವಾಗ ಒಂದು ಸರ್ಕಾರ ಕರೆಸಿಕೊಳ್ಳುತ್ತೋ ಆಗ ನೀವು ನಮ್ಮನ್ನ ಟ್ರಿಗರ್ ಮಾಡಿದಂತೆ. ಜನಸಾಮಾನ್ಯರ ಶಕ್ತಿ ಅನ್ನುವ ಕಾರಣಕ್ಕೆ ರೂಲಿಂಗ್ ಪಾರ್ಟಿ ಮಾಡೋದನ್ನೆಲ್ಲವೂ ಸಹಿಸಿಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ. ಜನರ ಮೇಲೆ ನಡೆಸುತ್ತಿರುವ ಏನು ಬೌದ್ಧಿಕ ದಬ್ಬಾಳಿಕೆ ಇದು, ಕಣ್ಣಿಗೆ ಕಾಣುವಂತೆ ಮಾಡುತ್ತಿರುವ ದೌರ್ಜನ್ಯ ಇದು. ಇದನ್ನು ಕಂಡು ಕೇಳದಂತೆ ನೋಡಿಯೂ ನೋಡದಂತೆ ಕೂತ್ಕೊಳ್ಳೋದಕ್ಕೆ ನಮಗೇನು ಪೈಲ್ಸ್ ಬಂದಿಲ್ಲ. ಸರ್ಕಾರ ಎಚ್ಚರಗೊಳ್ಳಬೇಕು. ಎಚ್ಚರಗೊಳ್ಳದಿದ್ದರೆ ಜನ ಬೀದಿಗಿಳಿತಾರೆ. 2028ಕ್ಕೆ ಜನರ ಕೈಗೆ ಅಧಿಕಾರ ಯಾರಿಗೆ ಕೊಡಬೇಕು ಅನ್ನೋ ಯೋಚನೆ ಜನ ಮಾಡ್ತಾರೆ. ಗೃಹಲಕ್ಷ್ಮಿಯರ 5,000 ಕೋಟಿ ಚಿಲ್ಲರೆ ಕಾಸಲ್ಲ. ಎಲ್ಲಿಗೆ ಹೋಯಿತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಅಂತ ಹೇಳಿ ಗದ್ದುಗೆ ಏರಿದ್ದೀರಿ. ರಾಜ್ಯದ ಅಷ್ಟು ಮಹಿಳೆಯರ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ಎಲ್ಲಾದರೂ ಒಂದು ದಿನ ಆದರೂ ನಿರಂತರ 1 ಗಂಟೆ ಪ್ರೆಸ್ ಮೀಟನ್ನು ಎದುರಿಸಿದ್ದೀರಾ ನೀವು? ಈ ಗೃಹಲಕ್ಷ್ಮಿ ವಿಚಾರವಾಗಿ 5 ನಿಮಿಷ ಮಾತನಾಡ್ತೀರಿ, ಎಲ್ಲಿ ಹೋಗ್ತೀರಾ ಅನ್ನೋದು ಗೊತ್ತಾಗಲ್ಲ. 5 ನಿಮಿಷ ಆದ ನಂತರ ಇರೋದಿಲ್ಲ ನೀವು. ನಿರಂತರವಾಗಿ 1 ಗಂಟೆ ರಾಜ್ಯದ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಎಲ್ಲೂ ಕೂಡ ನಿರಂತರವಾಗಿ ಪ್ರೆಸ್ ಮೀಟ್ ಮಾಡಿರೋದನ್ನು ನಾವು ಗಮನಿಸಲಿಲ್ಲ. ಈ ಸಮಸ್ಯೆಯ ಬಗ್ಗೆ 1 ಗಂಟೆ ಹೇಳಿ ಎಲ್ಲಾದರೂ ಕ್ಲಾರಿಟಿ ಕೊಡಿ, ಏನಾಗಿದೆ, ಏನಾಗ್ತಾ ಇದೆ ಅಂತ.
ಬೀದರಿಗೆ ಹೋಗೋದು ಯಾಕೆ ಬೆಳಗಾಮಿಗೆ ಹೋಗಲ್ಲ? ಮಂಗಳೂರಿಗೆ ಹೋಗೋ 2,000 ರೂಪಾಯಿ ಯಾಕೆ ಹಾಸನಕ್ಕೆ ಹೋಗಲ್ಲ? ಇದನ್ನು ಉತ್ತರ ಹೇಳಬೇಕಲ್ಲ. ಪಾರದರ್ಶಕವಾದಂಥ ಮಾರ್ಗ ನಿಮ್ಮಲ್ಲಿ ಇಲ್ಲದೆ ಇದ್ರೆ ಯಾಕೆ ಈ ಯೋಜನೆ ತಂದ್ರಿ? ಜನಾಕ್ರೋಶಗಳು ಶುರುವಾಗಿದೆ. 2 ತಿಂಗಳಿನಿಂದ ಹಣ ಬರ್ತಾ ಇಲ್ಲ. ಸರ್ಕಾರ ಏನು ಮಾಡ್ತಾ ಇದೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ? ಯಾಕೆ ಸರ್ಕಾರದಿಂದ ಬರುವಂಥ ಹಣ ಹೋಗ್ತಾ ಇಲ್ಲ ಜನರ ಖಾತೆಗೆ ಅನ್ನುವಂಥ ಆಕ್ರೋಶ ಈಗ ಜನಸಾಮಾನ್ಯರಿಂದ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.